ನಮಸ್ತೆ. TV24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಸಾರ್ವಜನಿಕರು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಹಸೀಲ್ದಾರ್ ಬಸವರಾಜ್ ಬೆಣ್ಣೆಶಿರೂರು ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಬ್ಬರು ಮಹನೀಯರ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತವಾಗಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಬ್ಬರು ಮಹನೀಯರ ಜಯಂತಿಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 14ರಂದು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗಿದೆ. ಇಬ್ಬರು ಮಹಾನ್ ಪುರುಷರು ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಗಳನ್ನ ಇಂದಿನ ಪೀಳಿಗೆಗೆ ತಿಳಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡೋಣ. ಈ ಜಯಂತಿ ಯಾವುದೋ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಮಾನವ ಕುಲಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗಾಗಿ ಎಲ್ಲಾ ವರ್ಗದ ನಾಗರಿಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ದಲಿತ ಮುಖಂಡ ರಾಮಣ್ಣ ಬಂಕತಮನಿ ಮಾತನಾಡಿ, ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಎಷ್ಟು ಇದೆಯೋ ಅಷ್ಟೇ ಜವಾಬ್ದಾರಿ ಸಮಾಜದ ಮುಖಂಡರುಗಳಲ್ಲಿಯೂ ಕೂಡ ಇದೆ. ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಕುಟುಂಬದ ಸದಸ್ಯರನ್ನ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದು ನಮ್ಮಗಳ ಜವಾಬ್ದಾರಿಯನ್ನ ನಿರ್ವಹಿಸಿದ್ರೆ ಅಚ್ಚುಕಟ್ಟಾಗಿ ಮಹಾನಾಯಕರ ಜಯಂತಿಗಳನ್ನ ಅರ್ಥಪೂರ್ಣವಾಗಿ ಆಚರಿಸಿದಂತಾಗುತ್ತೆ ಎಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತಾ 5ನೇ ತಾರೀಕು ಮತ್ತು 11ನೇ ತಾರೀಕು ಏನು ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ, ಆ ಜಯಂತಿಯನ್ನು ಅರ್ಥಪೂರ್ವಕವಾಗಿ ಆಚರಣೆ ಮಾಡಬೇಕು. ಇದು ಸರ್ಕಾರದಿಂದ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ, ಅಂಥ ಮಹಾನ್ ಪುರುಷರು ಮಾಡಿದಂಥ ಜನಸೇವೆ, ಅವರ ತತ್ವ ಸಿದ್ಧಾಂತ, ದೇಶಕ್ಕಾಗಿ, ಬಡವರಿಗಾಗಿ ಅವರು ಏನು ಸೇವೆ ಮಾಡಿದ್ದಾರೆ ಆ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗಲಿ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನಕ್ಕೆ ಗೊತ್ತಾಗಲಿ ಅಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ನಮಗೆ ಅರಿವು ಇರಬೇಕಂತೇಳಿ ಸರ್ಕಾರದ ವತಿಯಿಂದ ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇದು ಯಾವುದೋ ಒಂದು ಸಮಾಜಕ್ಕೆ, ಯಾವುದೋ ಒಂದು ಮುಖಂಡರು, ಯಾವುದೋ ಒಂದು ಕಚೇರಿಗೆ ಸೀಮಿತವಲ್ಲ, ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂಥ ಜಯಂತಿಗಳು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಕ್ಕಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಆ ಕೊಡುಗೆ ದಿವಸ ಇವತ್ತು ನಾವು ತಹಶೀಲ್ದಾರಾಗಿ ಮಾತಾಡ್ತೀವಿ, ಹೆಮ್ಮೆ ಅನ್ನಿಸ್ಬೋದು. ಅದಕ್ಕೆ ಅಂಥ ಮಹಾಪುರುಷರ ಜಯಂತಿಯನ್ನು ಅರ್ಥಪೂರ್ಣವಾಗಿ, ಗೌರವವಾಗಿ, ಭಕ್ತಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಮತ್ತು ಪ್ರತಿ ವರ್ಷ ಯಾವ ರೀತಿ ಆಚರಣೆ ಮಾಡ್ತಾಯಿದ್ರಿ, ಈ ವರ್ಷ ಯಾವ ರೀತಿ ಆಚರಣೆ ಮಾಡಬೇಕು, ಸಲಹೆ ಸೂಚನೆಗಳನ್ನು ಕೊಡಬೇಕು. ಅದು ಸಮಾಜ ಕಲ್ಯಾಣ ಇಲಾಖೆಗಳು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಬೇಕು, ಅದರಿಂದ ಸಹಿತ ಹೋಗಬೇಕು. ಕಡ್ಡಾಯವಾಗಿ ಎಲ್ಲ ಇಲಾಖೆಯಲ್ಲಿ ಆಚರಣೆ ಮಾಡತಕ್ಕದ್ದು. ಬೇರೆ ಬೇರೆ ಕೆಲವರು ಯಾವ ಇಲಾಖೆಯವರು ಗೈರು ಹಾಜರಿದ್ದಾರೋ ಅವರಿಗೆ ನೋಟಿಸ್ ಇಶ್ಯೂ ಮಾಡಬೇಕು. ಪ್ರತಿಯೊಂದು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕು. ಆ ಕಚೇರಿಯಲ್ಲಿ ಎಲ್ಲ ಮುಗಿಸ್ಕೊಂಡು ತಾಲೂಕು ಆಡಳಿತ ವತಿಯಿಂದ ನಾವೇನು ಆಚರಣೆ ಮಾಡ್ತೀವಿ, ಆ ಆಚರಣೆ ಸಂದರ್ಭದ ಜಯಂತಿಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಹಾಜರಿರಬೇಕು. ಅರ್ಥಪೂರ್ವಕವಾಗಿ ಜಯಂತಿ ಮಾಡಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಸಲಹೆ ಸೂಚನೆಗಳು ದಯಮಾಡಿ ನೀಡಬೇಕು. ಜವಾಬ್ದಾರಿ ನಿಮ್ಮೆಲ್ಲ ಆಫೀಸರಿಗೆ ಇರ್ತಾರೆ. ಈಗ ನಮ್ಮ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಏನು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಜವಾಬ್ದಾರಿ ಇರ್ತಾರೆ. ಎಸ್ ಸರ್. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸರ್, ನಾನು ಹೇಳಿನಿ ಸರ್, ಬಿರೋದರ್ ಸರ್ಗೆ ಹೇಳಿದ್ದೀನಲ್ಲ, ಈಗ ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳೇನಂದ್ರೆ ಟ್ರ್ಯಾಕ್ಸ್ ಕಳಿಸ್ಬೇಕಂತ ಹೇಳಿದ್ ಸರ್. ನಾನು ಪ್ರತಿ ಹಳ್ಳಿ ಒಳಗೂ ನಾನು ಟ್ರ್ಯಾಕ್ಸ್ ಕಳಿಸ್ಬೇಕಂತ ಹೇಳಿ. ಈಗ ಹಂಗಾಗಿ ಈಗ ಮಂದಿ ಕಳಿಸ್ಬೇಕಾಗಿದ್ದು ಜವಾಬ್ದಾರಿ ಸರ್ಕಾರ. ಏನು ಸರ್, ಅದನ್ನು ವಿವರಣೆ ಕೊಡಬೇಕಾಗಿದ್ದು ಸಾರ್ವಜನಿಕರಿಗೆ, ನಮ್ಮ ಸಾರ್ವಜನಿಕರಿಗೆ ಕೊಡಬೇಕನ್ನೋದು ಐತೆ. ಅದಕ್ಕೆ ನಾನೇನು ಹೇಳೋದಂತಪ್ಪ ಅಂದ್ರೆ, ಈಗ ನೀವು ಒಂದೊಂದು ಇಲಾಖೆ ಇರೋದ್ರೆ ಎಲ್ಲ ಇಲಾಖೆಯವರು ಕೂಡ ಜವಾಬ್ದಾರಿ ತಗೊಂತೀರಿ. ಪ್ರತಿ ಸಲನೂ ನೀವು ಜವಾಬ್ದಾರಿ ತಗೊಂಡಿದ್ದೀರಾ ಇಲಾಖೆ ಸಂಬಂಧ. ಅದಕ್ಕೆ ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಯಾವ ಇಲಾಖೆ ಒಳಗೆ ಏನೇನು ಸಿಗುತ್ತೆ ಅದನ್ನು ತಗೊಂಡು ಮಾಡ್ಕೊಂಬರೋದು ಜವಾಬ್ದಾರಿ ನೀವು. ಎಸ್ ಸರ್. ಆನಂತರ ಇನ್ನೊಂದು ಸಲ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಟೋಳು ಮತ್ತು ಮೆರವಣಿಗೆ ಅವ್ರು ತಗೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ, ಕಲಾತಂಡ ಯಾವಾಗ ದುಡ್ಡು ಕೊಡೋದು ಆಯ್ತು, ಕಲಾತಂಡ ಕೊಡ್ತಾರೆ. ಊರಿಗೆ 4 ಮಂದಿ ಅದಾರೆ. ಈಗ ಅವ್ರು 2 ಮಕ್ಕಳು ಬಂದ್ಬಿಟ್ಟು ಅವ್ರು 4 ಮಂದಿ ಕುಂತಾಗ್ತದೆ ಸೇರ್ಬೇಕು. ಇದನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಬೆಲೆ ಬರ್ತಾ ಸರ್ಕಾರಿ ಫಂಕ್ಷನ್ ಯಶಸ್ವಿಯಾಗುತ್ತೆ. ಈಗ ಸರ್ಕಾರಿ ಫಂಕ್ಷನ್ ಈಗ ಅವ್ರ ಆಶ್ರಯದಲ್ಲಿ ನಡೀತಿತ್ತು. ನಮ್ಮ ಏನಪ್ಪ ಸಹಕಾರ ಬೇಕಾಗಿತ್ತು. ನಾವು ಅದನ್ನು ಬಿಟ್ಟು ನಾವೆಲ್ಲರೂ ಅಧಿಕಾರಿಗಳ ಮೇಲೆ ಹಾಕೋದು, ಅವ್ರ ಜವಾಬ್ದಾರಿ ಎಷ್ಟು ಅವ್ರಿಗೆ ಇತಿಮಿತಿ ಜವಾಬ್ದಾರಿ ಇರ್ತಾವೆ. ಈಗ ಅವ್ರಿಗೆ ಭಾಳ 25,000 ರೂಪಾಯಿ ಆಟ ಇರ್ತದೆ ಖರ್ಚು ಮಾಡೋಕ್ಕೆ. 25,000 ರೂಪಾಯಿ ಅವ್ರು ಕೊಟ್ಟಿರ್ತಾರೆ ಸರ್ಕಾರ.
ಈ ಉಳಿದಿದ್ದು ಟ್ರ್ಯಾಕ್ಸ್ ಅದು ಏನು ನಮ್ಗೆ ಗೊತ್ತಿಲ್ಲ, ಅವ್ರು ಏನು ಕೊಡ್ತಾರೋ ಅದ್ರ ಮಾಹಿತಿ ಅಂದ್ರೆ ನಮಗೆಲ್ಲ ಸಾಯಿಸ್ಬೇಕು ಸಕ್ಕರೆ ಈ ನಮ್ಮ ಜವಾಬ್ದಾರಿ ಏನೈತಲ್ಲ, ನಾವೇನು ಬಂದಿವಲ್ಲ ಎಲ್ಲ ನಮ್ಮ ಸಂಸ್ಥೆ ಸರ್ವೇಂದ್ರ ಬಂದು ಕುತ್ಕೊಂಡು ಎಲ್ಲ ವಾರ್ಡಿಗೆ ವಿದ್ಯಾರ್ಥಿ ಮಕ್ಕಳು ಎಲ್ಲರೂ ಶಾಲೆ ನಂತರ ನಾವು ಕುತ್ಕೊಂಡು ಹೇಳಿದ್ರೆ ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ಬಿಟ್ರೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಇದಕ್ಕೆ ಎಲ್ಲರೂ ಒತ್ತು ಕೊಡ್ಬೇಕು. ನಾವಲ್ಲಿ ವೇದಿಕೆ ಮೇಲೆ ಕುಂದ್ರಪ್ಪದನ್ನ ಲಾಸ್ಟ್ ಕುತ್ಕೋಬೇಕು ಸೇರಿಗೆ. ನಾನು ಮಾಡಿ ಆಚೆಗೆ ಹೋಗೋನು, ನಮ್ಮ ಮೇಡಮ್ ಮಕ್ಕಳು ಆಚೆಗೆ ಹೋಗೋರು, ಒಳಗೆ ಕುಂತಾರಿಲ್ಲೋ ಕಾರ್ಯಕ್ರಮ ಕುಂತಾರಿಲ್ಲೋ ಅದನ್ನು ಗಮನಿಸ್ಬೇಕು. ಅಂದ್ರೆ ಆ ಕಾರ್ಯಕ್ರಮ ಸಕ್ಸಸ್ ನಾನು ಹೋಗಿ ವೇದಿಕೆ ಮೇಲೆ ಕುತ್ಕೊಂಡ ಅವು ಯಾವ ಓದವ ಅಂತ ನಾವು ಮತ್ತು ಜಿದ್ದಿ ಬಿಟ್ಟು ವೇದಿಕೆ ಮೇಲೆ ಕುತ್ಕೊಂಡ್ರೆ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮೇಡ್ರಿ ಅವ್ರು ಹೋಗ್ಬಿಡ್ತಾರೆ. ನಮ್ಮ ಪಕ್ಕ ಮಾಡಿ ಕುತ್ಕೊಂಡ್ರೆ ನಮ್ಮ ಮನೆ ಅದಕ್ಕೆ ಇದಕ್ಕೆ ಅವ್ರು ಓದ್ ಕೊಡ್ರಿ, ಎಲ್ಲ ಸೇರ್ಸಕ್ಕೆ ಮತ್ತೆ ಓದ್ ಕೊಡ್ರಿ. ಈಗ ಅವರು ಕಾರ್ಯಕ್ರಮ ಪೆಂಡಲ್ ಹಾಕ್ಸ್ತಾರೆ, ನಿಭಾಯಿಸ್ತಾರೆ, ಮೆರವಣಿಗೆ ಮಾಡ್ತಾರೆ, ಅವ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮಗೇನು ಜವಾಬ್ದಾರಿ ಇಲ್ಲ, ನಾವು ನಿಭಾಯಿಸ್ಬೇಕಂತ ಹೀಗೆ ಕುಕ್ಕೂರು ತಾಲೂಕಿಗೆ ಬಂದಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಎಸ್ ಟಿ ಇರ್ಬೋದು, ಬೇರೆ ಬೇರೆ ಸಮಾಜದ ಮುಖಂಡರು ಬಂದಿರ್ಬೋದು, ನಮ್ಮ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಅವರು ಇರ್ತಾರೆ, ಶಾಸ್ತ್ರಿ ಇರ್ತಾರೆ, ಬಸವರಾಜ್ ಇರ್ತಾರೆ, ಭಾಳ ಮಂದಿ ಹಿರಿಯ ಮುಖಂಡರು ಇವರು, ಭಾಳ ಅನುಭವಿಗಳಿದ್ದಾರೆ. ಭಾಳ ಅಂದ್ರೆ ನನಗೆ ಸಿನಿಮಾಟಿಗೆ 70 ವರ್ಷ ಮೇಲಿಂದ ಕಾರ್ಯಕ್ರಮ ಮಾಡಿರ್ತವ್ರದ್ರಿ ಎಲ್ಲರೂ ಅಧ್ಯಕ್ಷರು ರಮಣ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಶಾಸ್ತ್ರಿ ಅದನ್ನು ರಮೇಶ್ ಶಾಸ್ತ್ರಿ ಇವರೆಲ್ಲರೂ 70ರಿಂದ ಮಾಡ್ತಕ್ಕಂಥ ಅವಾಗ ಏನಾದ್ರು ಸರ್ಕಾರ ನಮ್ಗೆ ಸವಲತ್ತು ಇಲ್ಲಂತೇಳಿ ಅಂತ ಭರ್ಜರಿ ಮಾಡ್ತಿತ್ತು. ಈಗ ಸರ್ಕಾರ ಸವಲತ್ತು ಕೊಡ್ತಾರಂತಂದ್ರೆ ನಾವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬಿರಾದರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಶಶಿಧರ್ ಸಕ್ರಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ಯಮನೂರಪ್ಪ ಗೊರ್ಲೆಕೊಪ್ಪ, ಮುಖಂಡರು ಆದ ಶಿವಪ್ಪ ಭಂಡಾರಿ, ಬಸವರಾಜ್ ಬೂದುಗುಂಪ, ಮಧು ಕಲ್ಮನಿ, ರಾಮಣ್ಣ ಭಜಂತ್ರಿ, ಲಕ್ಷ್ಮಣ್ ಕಾಳಿ, ಜುಂಜಪ್ಪ ಸಾಲ್ಮನಿ, ಮಲಿಯಪ್ಪ ಅಣ್ಣಿಗೇರಿ, ಬಸವರಾಜ್ ಜಂಗ್ಲಿ, ನಾಗಪ್ಪ ಕಲ್ಮನಿ, ರುದ್ರಪ್ಪ ಭಂಡಾರಿ, ಶರಣಪ್ಪ ಹಿರಮನಿ, ರಮೇಶ್ ಶಾಸ್ತ್ರಿ, ಪಕ್ಕಪ್ಪ ಸಾಲ್ಮನಿ, ಮಹೇಶ್ ದುಡ್ಮನಿ, ಶಂಕರ್ ಭಂಡಾರಿ, ನಿಂಗಪ್ಪ ಗೊರ್ಲೆಕೊಪ್ಪ, ರಾಘವೇಂದ್ರ ಕಾತರಕಿ, ಈಶಪ್ಪ ಶಿರೂರು, ಶ್ರೀಧರ್ ಭಂಡಾರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.